ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಹರೀಶ್. ಬಿಡದಿ ಸನ್ಯಾಸಿ ನಿತ್ಯಾನಂದನಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಬಿಡದಿ ಆಶ್ರಮದ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಇತ್ತೀಚೆಗೆ ಆಶ್ರಮದಲ್ಲಿ ಮೃತಪಟ್ಟಿದ್ದ ಸಂಗೀತ ಅವರ ತಾಯಿ ತಿರುಚಿಯ ರಾಮಾಂಜಿನಗರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಸಂಗೀತದು ಸಹಜ ಸಾವಲ್ಲ, ಇದು ಕೊಲೆ ಅಂತ ತಮಗೆ ಅನುಮಾನ ಇದೆ ಅಂತ ದೂರಿನಲ್ಲಿ ಸಂಗೀತ ತಾಯಿ ಝಾನ್ಸಿ ರಾಣಿ ಹೇಳಿದ್ದಾರೆ. ನಿತ್ಯಾನಂದ ಆಶ್ರಮದ ಇತರರ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರೆ. ಈ ಪ್ರಕರಣ ಕರ್ನಾಟಕ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗಿದೆ. ತಮಿಳುನಾಡಿನ ತಿರುಚನಾಪಳ್ಳಿ ಮೂಲತಃ ಸಂಗೀತ ಕಳೆದ 4 ವರ್ಷಗಳಿಂದ ನಿತ್ಯಾನಂದ ಆಶ್ರಮದಲ್ಲಿ ಸನ್ಯಾಸತ್ವ ತರಬೇತಿ ಪಡಿತಾ ಇದ್ರು. ಡಿಸೆಂಬರ್ 28ರ ರಾತ್ರಿ ಎದೆನೋವು ಕಾಣಿಸಿಕೊಂಡ ಅವರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಲ್ಲಿಂದ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಸಂಗೀತ ಸಾವನ್ನಪ್ಪಿದ್ರು. ಈ ಸಂಬಂಧ ಸಂಗೀತ ತಾಯಿ ಬಿಡದಿಯ ನಿತ್ಯಾನಂದನ ಆಶ್ರಮದ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಂಗೀತ ಅವರದ್ದು ಕೊಲೆ ಅಂತ ತಾಯಿ ಅನುಮಾನ ವ್ಯಕ್ತಪಡಿಸಿ ನಿತ್ಯಾನಂದ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇನ್ನು ಕಳೆದ ಡಿಸೆಂಬರ್ 28ನೇ ತಾರೀಕು ರಾತ್ರಿ ಸಂಗೀತ ಅಂದ್ರೆ ನಿತ್ಯಾನಂದನ ಆಶ್ರಮದಲ್ಲಿ ಸನ್ಯಾಸಿಯಾಗಿದ್ದಂತಹ ಸಂಗೀತ ಸಾವು ಪ್ರಕರಣ ಏನಿದೆ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡ್ಕೊಂಡಿರುವಂತದ್ದು. ಇದು ಸಂಗೀತ ಸಾವು ಸಹಜವಾದದ್ದಲ್ಲ, ಇದು ಕೊಲೆಯಾಗಿರುವಂತಹ ಶಂಕೆ ಇದೆ ಅಂತ ಸಂಗೀತಳ ತಾಯಿ ಝಾನ್ಸಿ ರಾಣಿಯವರು ಒಂದು ದೂರನ್ನ ದಾಖಲಿಸಿದ್ದಾರೆ. ನಿತ್ಯಾನಂದ ಆಶ್ರಮದ ಇತರರ ವಿರುದ್ಧ ಸಹ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ಕರ್ನಾಟಕ ಪೊಲೀಸರಿಗೆ ಕೂಡ ತಮಿಳುನಾಡು ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ. ಸಂಗೀತಳನ್ನ ಆಶ್ರಮದಲ್ಲಿ ಕೊಲೆ ಮಾಡಿರುವ ಶಂಕೆಯನ್ನ ಅವರ ತಾಯಿ ಝಾನ್ಸಿ ರಾಣಿ ವ್ಯಕ್ತಪಡಿಸಿದ್ದಾರೆ. ತಿರುಚಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ನವಲೂರು ಕುಟ್ಟಪಟ್ಟು ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಈಕೆ 4 ವರ್ಷದಿಂದ ನಿತ್ಯಾನಂದನ ಆಶ್ರಮದಲ್ಲಿ ಸನ್ಯಾಸಿಯಾಗಿದ್ರು. ಆದರೆ ಡಿಸೆಂಬರ್ 28ರಂದು ರಾತ್ರಿ ಎದೆನೋವು ಕಾಣಿಸಿಕೊಂಡು ಅವರನ್ನ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಅವರು ಸಾವಿಗೀಡಾಗಿದ್ದಾರೆ. ಈಗ ಅವರ ತಾಯಿ ಝಾನ್ಸಿ ರಾಣಿ ನನ್ನ ಮಗಳದ್ದು ಸಹಜ ಸಾವಲ್ಲ, ಅವಳನ್ನ ಕೊಲೆ ಮಾಡಿರುವಂತಹ ಶಂಕೆ ಇದೆ ಅಂತ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಬನ್ನಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಏನು ಈ ಒಂದು ಬಿಡದಿ ಸನ್ಯಾಸಿ ನಿತ್ಯಾನಂದನ ಆಶ್ರಮದಲ್ಲಿ ಒಂದು ಸಾವು ಪ್ರಕರಣ ಸಂಬಂಧಿಸಿತು, ಏನು ಸಂಗೀತ ಸಾವು ಪ್ರಕರಣ ಏನು ಸಂಬಂಧಿಸಿತು, ಇದಕ್ಕೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಆದ್ರೆ ಈ ಏನು ಸಂಗೀತಳ ಈ ಹಿನ್ನೆಲೆ ಏನು, ಮತ್ತೆ ಸಂಗೀತ ಎಷ್ಟು ವರ್ಷದಿಂದ ನಿತ್ಯಾನಂದನಲ್ಲಿ ಸನ್ಯಾಸತ್ವವನ್ನ ಸ್ವೀಕರಿಸಿದ್ರು? ಹರೀಶ್, ಸಂಗೀತ ಮೊದಲಿಗೆ ಆಕೆ ಒಂದು BCA ಒಂದು ಓದಿರ್ತಾಳೆ. ಜೊತೆಗೆ BCA ಅಲ್ಲಿ ಕಾಲೇಜಲ್ಲಿ ತಿರುಚಿಯಲ್ಲಿ ಒಂದು ಟಾಪ್ ಮೋಸ್ಟ್ ಸ್ಟಡೀಸಲ್ಲಿ ಓದ್ತಾ ಇರ್ತಾಳೆ. ಜೊತೆಗೆ ಈಕೆ ಒಂದು ನಿತ್ಯಾನಂದನ ಪ್ರೋಗ್ರಾಮ್ಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ. ಈಕೆ ಸುಮಾರು 4.5 ವರ್ಷದಿಂದ ನಿತ್ಯಾನಂದನ ಶಿಷ್ಯೆಯಾಗಿ ಒಂದು ಸನ್ಯಾಸತ್ವವನ್ನು ಸ್ವೀಕಾರಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬಿಡದಿ ಬಳಿ ಇರ್ತಕ್ಕಂಥ ಒಂದು ಆಶ್ರಮದಲ್ಲಿ ಈಕೆ ಪ್ರತಿಯೊಂದು ನಿತ್ಯಾನಂದನ ಒಂದು ಟಾಪ್ ಮೋಸ್ಟ್ ಎಲ್ಲ ಪರ್ಸನಲ್ ವರ್ಕ್ಸ್ ಕೂಡ ಈಕೆ ನೋಡ್ಕೊತಾ ಇರ್ತಾಳೆ. ಅಂದ್ರೆ ಕಾರ್ ಡ್ರೈವರಿಂದ ಹಿಡಿದು ಕೂಡ ಈಕೆ ಈತನ ಅಂದ್ರೆ ಒಂದು ಮಲ್ಲಿಗೋವರೆಗೂ ಕೂಡ ಆತನಿಗೆ ಊಟ ತಿಂಡಿ ಏನೇ ಇದ್ರು ಕೂಡ ಈಕೆ ನೋಡ್ಕೊಂತ ಇದ್ಲು. ಜೊತೆಗೆ ಈಕೆಯ ಕೆಳಗೆ ಸುಮಾರು 10 ಜನ ಈಕೆ ಶಿಷ್ಯಂದಿರ್ತಾರೆ ಸಂಗೀತಳ ಕೆಳಗೆ. ಒಟ್ಟಾರೆಯಾಗಿ ಹರೀಶ್, ಒಂದು ವೇಳೆ ಅಂದ್ರೆ ಈ ಡಿಸೆಂಬರ್ 28 ಏನೊಂದು ಸಾವು ಪ್ರಕರಣ ನಡೆದಿದೆ, ಸಂಗೀತಳ ಸಾವು ಪ್ರಕರಣ 28ರಂದು ಒಂದು ಹೃದಯಾಘಾತದಿಂದ ಸಾವಾಗಿದೆ ಅಂತ ಹೇಳಿ ಮೊದಲಿಗೆ ಸಂಗೀತನ ಒಂದು ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ದಾಖಲಿಸ್ತಾರೆ. ಅದಾದ ಮೇಲೆ ಪೇರೆಂಟ್ಸ್ನ ಒಂದು 8 ಗಂಟೆಗೆ ಒಂದು ಪೇರೆಂಟ್ಸ್ಗೆ ಫೋನ್ ಮಾಡ್ತಾರೆ. ಪೇರೆಂಟ್ಸ್ಗೆ ಫೋನ್ ಮಾಡಾದ್ಮೇಲೆ ನಿಮ್ಮ ಮಗಳು ಹೃದಯಾಘಾತದಿಂದ ಆಶ್ರಮದಲ್ಲಿ ಕುಸಿದಾಳೆ, ಬೇಗ ಹೊರಟು ಬನ್ನಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಅದಾದ ಮೇಲೆ ಸಂಗೀತಾಳನ್ನ ನಾವು ರಾಜರಾಜೇಶ್ವರಿ ಹಾಸ್ಪಿಟಲ್ ಸೇರಿಸಿ ನೇರವಾಗಿ ಅಲ್ಲಿಗೆ ಬನ್ನಿ ಅಂತ ಶಿಷ್ಯಂದ್ರು ಒಂದು ಫೋನ್ ಮಾಡಿ ಹೇಳಾದ್ಮೇಲೆ ತದನಂತರ ಆ ಪೇರೆಂಟ್ಸ್ ಸುಮಾರು ಒಂದು 8-8:30 ಮನೆ ಬಿಟ್ಟು ಸುಮಾರು 10 ಗಂಟೆಗೆ ಅಂದ್ರೆ ಸೇಲಂ ಹತ್ರ ಬರ್ತಾ ಇದ್ದಂಗೆ ಇನ್ನೊಂದು ಫೋನ್ ಬರುತ್ತೆ, ನಿಮ್ಮ ಮಗಳು ಮೃತಪಟ್ಟಿದ್ದಾಳೆ ಹೃದಯಾಘಾತದಿಂದ ಅಂತ ಹೇಳಿ ಒಂದು ಕರೆ ಮಾಡಿ ಮತ್ತೆ ಇನ್ನೊಂದು ಬಾರಿ ಹೇಳ್ತಾರೆ. ಅದಾದ ಮೇಲೆ ಅವರ ತಾಯಿಗೆ ಡೌಟ್ ಬರುತ್ತೆ. ಬೆಂಗಳೂರು ಬಿಡದಿ ಬಳಿ ಇರ್ತಕ್ಕಂಥ ನಿತ್ಯಾನಂದ ಆಶ್ರಮಕ್ಕೂ ಕೂಡ ಬರ್ತಾರೆ. ಬಂದಾದ ಮೇಲೆ ಮಗಳ ಮುಖವನ್ನ ನೋಡಲು ನಿತ್ಯಾನಂದರ ಶಿಷ್ಯರು ಸಾಕಷ್ಟು ಒಂದು ತಿರಸ್ಕಾರ ಮಾಡ್ತಾರೆ. ಅಂದ್ರೆ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಮಗಳನ್ನ ನೋಡಕ್ಕಾಗಲ್ಲ ಅಂತ ಹೇಳಿ. ಆದ್ರೆ ನಿತ್ಯಾನಂದನ ತಂದೆ ತಾಯಿ ಸಾಕಷ್ಟು ಒಂದು ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ಅವ್ರು ಯಾವುದೇ ರೀತಿಯ ಎಜುಕೇಟೆಡ್ ಕೂಡ ಇಲ್ಲ. ಅವರು ಒಂದು ಹೆಬ್ಬೆಟ್ ಹಾಗೂ ಒಂದು ಸಿಗ್ನೇಚರ್ ಒಂದು ಹೆಬ್ಬೆಟ್ ಮಾತ್ರ ಮಾಡಕ್ ಬರೋದು, ಒಂದು ಸಿಗ್ನೇಚರ್ ಕೂಡ ಮಾಡಕ್ ಬರಲ್ಲ ಅಂತ ಅನ್ಎಜುಕೇಟೆಡ್ ಅವರು ಸಂಗೀತಳ ಪೇರೆಂಟ್ಸು. ನಿತ್ಯಾನಂದರ ಶಿಷ್ಯರವ್ರಿಗೆ ಯಾವ ರೀತಿ ಅಂತ ಒಂದು ಬಾರಿ ಒಂದು ತಲೆಗೆ ಒಂದು ಹುಳ ಬಿಡ್ತಾರೆ ಹರೀಶ್. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಮಗಳು ಹೃದಯಾಘಾತದಿಂದನೇ ಅಂದ್ರೆ ಸತ್ತಿದ್ದಾಳೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಂದು ನಿತ್ಯಾನಂದ ಶಿಷ್ಯರ ಮುಖಾಂತರ ಒಂದು ರೂಮರ್ಸ್ ಕ್ರಿಯೇಟ್ ಮಾಡ್ತಾರೆ. ಅವೆಲ್ಲ
ಅದೆಲ್ಲವೂ ಕೂಡ ಆ ಪೇರೆಂಟ್ಸ್ಗೆ ನಂಬೋ ರೀತಿಯಲ್ಲಿ ಮಾಡ್ತಾರೆ. ಆದರೆ ಅಲ್ಲೊಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ನಿತ್ಯಾನಂದನ ಶಿಷ್ಯರು ಆ ಸಂಗೀತಾಳ ಒಂದು ಮೃತದೇಹವನ್ನು ಹೊರ ತೆಗೆದು ಬಂದಾಗ ಆ ಸಂಗೀತಾಳ ಬಾಯಲ್ಲಿ ಒಂದು ನೊರೆ ಬರ್ತಾ ಇರುತ್ತೆ. ಆ ನೊರೆಯನ್ನ ತಾಯಿ ಒರೆಸಲು ಹೋದಾಗ ಈಕೆ ನೋಡ್ತಾರೆ, ಆ ಮುಖವೆಲ್ಲವೂ ಕೂಡ ಒಂದು ಕಪ್ಪಾಗಿ ಕಾಣುತ್ತೆ. ಆಗ ಅಂದ್ರೆ ಆ ತಾಯಿಗೆ ಡೌಟ್ ಬರುತ್ತೆ, ನನ್ನ ಮಗಳು ಇಲ್ಲಿ ಹೃದಯಾಘಾತದಿಂದ ಸತ್ತಿಲ್ಲ ಅಂತ ಆಕೆ ಒಂದು ಜೋರಾಗಿ ಕಿರ್ಚಾಡ್ತಾರೆ. ಆದ್ರೆ ನಿತ್ಯಾನಂದ ಶಿಷ್ಯರು ಅಲ್ಲೇ ಒಂದು ರೂಮರ್ಸ್ ಕ್ರಿಯೇಟ್ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಮಗಳು ಹೃದಯಾಘಾತದಿಂದ ಸತ್ತಿದ್ದಾಳೆ, ನೀನು ಕಾರಲ್ಲಿ ತಿರ್ಚಿಗೆ ಬಾ, ನಾವು ಆಂಬ್ಯುಲೆನ್ಸ್ ಅಲ್ಲಿ ಆಕೆಯನ್ನ ಒಂದು ತಲುಪಿಸ್ತೀವಿ, ತಿರ್ಚಿಗೆ ಸಂಗೀತ ಮೃತದೇಹವನ್ನು ಆಂಬ್ಯುಲೆನ್ಸ್ ಅಲ್ಲಿ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಒಂದು ಕ್ಷಣ ಗಣನೆ, ಅಂದ್ರೆ ಒಂದು 1-2 ನಿಮಿಷದಲ್ಲಿ ಎಲ್ಲವೂ ಕೂಡ ಶಿಫ್ಟ್ ಆಗುತ್ತೆ. ತಕ್ಷಣವೇ ಒಂದು ರಾಜರಾಜೇಶ್ವರಿ ಹಾಸ್ಪಿಟಲ್ ಹೊರಡಬೇಕಾದ್ರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಅರ್ಜುನಯ್ಯ ಅಂತ ನಾವೇನ್ ಹೇಳ್ತೀವಿ, ಸಂಗೀತಾಳ ತಂದೆ ಕೈಯಲ್ಲಿ ಒಂದು ಸಿಗ್ನೇಚರ್ ಹಾಕಿಸ್ತಾರೆ. ಅದು BGS ಗ್ಲೋಬಲ್ ಹಾಸ್ಪಿಟಲ್ ಒಂದು ಸಿಗ್ನೇಚರ್ ಐತೆ ನೋಡಿ ಹರೀಶ್. ಒಂದು ಮಾರಣಾಂತಿಕ ಪರೀಕ್ಷೆ ನಡೀತಾ ಇರೋದು ರಾಜರಾಜೇಶ್ವರಿ ನಗರ ಹಾಸ್ಪಿಟಲ್ ಅಲ್ಲಿ, ಮತ್ತೊಂದು ಸರ್ಟಿಫಿಕೇಟ್ ಕೊಟ್ಟಿರೋದು BGS ಗ್ಲೋಬಲ್ ಹಾಸ್ಪಿಟಲ್ ಅಲ್ಲಿ. ಆದ್ರೆ ಇದೆಲ್ಲವೂ ಒಂದು ಕುತ್ತೋಡ ಏನಂದ್ರೆ ನಾರ್ಮಲ್ ಡೆತ್ ಅಂತ ಒಂದು ಸಂಶಯಾಸ್ಪದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆದ್ರೆ ಆ ಸರ್ಟಿಫಿಕೇಟ್ ಅಲ್ಲೂ ಕೂಡ ಒಂದು ನಾರ್ಮಲ್ ಡೆತ್ ಅಂತ 1 ತಿಂಗಳ ಅವಧಿಯವರೆಗೂ ಇರುತ್ತೆ. ಯಾವ ರೀತಿ ಒಂದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಇವ್ರಿಗೆ ಯಾವ ರೀತಿ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಕೂಡ ಒಂದು ಕುತೂಹಲ ಮೂಡಿಸಿದೆ ಅರವಿಂದ್. ಹರೀಶ್, ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅವರ ತಾಯಿ ಹೇಳೋ ಪ್ರಕಾರ ಅಂದ್ರೆ ಈಗ ಏನೊಂದು ರಾಮಂಜಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿದ್ರೆ ಇದು ಸಾಕಷ್ಟು ಒಂದು ಅನುಮಾನ ಮೂಡಿಸಿದೆ. ನನ್ನ ಮಗಳು ಅಥವಾ ನನ್ನ ಕುಟುಂಬದವರಿಗೆ ಯಾರಿಗೂ ಕೂಡ ಒಂದು ಹೃದಯ ಕಾಯಿಲೆಗಳಿಲ್ಲ, ಯಾರು ಕೂಡ ಹೃದಯಾಘಾತದಿಂದ ಸತ್ತಿಲ್ಲ, ಈಕೆ ಹೇಗ್ ಸತ್ತಾಳೆ ಅನ್ನೋದು ಕೂಡ ಒಂದು ಕುತೂಹಲ ಮೂಡಿಸಿದೆ. ಆದ್ರಿಂದ ಅಂದ್ರೆ ನವಲೂರು ಕುಟ್ಟುಪಟ್ಟು ಅಂತ ಏನಿದೆ, ಆ ತಿರುಚಿಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಆ ಊರಿಗೆ ಸಂಬಂಧಪಟ್ಟ ಒಂದು ರಾಮಂಜಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ. ನನ್ನ ಮಗಳು ಹೃದಯಾಘಾತದಿಂದ ಸತ್ತಿಲ್ಲ, ಆಕೆಯನ್ನ ಕೊಲೆ ಮಾಡಿರುವ ಶಂಕೆ ಕೂಡ ಸಾಕಷ್ಟು ಕಾಣಿಸ್ತಿದೆ, ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಒಂದು ನವಲೂರು ಕುಟ್ಟಪಟ್ಟು ಬಳಿ ಇರುತ್ತ ಒಂದು ಪೊಲೀಸ್ ಠಾಣೆಗೆ ತನ್ನ ತಾಯಿ ಅಳಲನ್ನು ತೋಡ್ಕೊಂತಾರೆ. ಅದಾದ ನಂತರ ಪೊಲೀಸರು ಒಂದು ಕಂಪ್ಲೇಂಟ್ ಅನ್ನು ದೂರು ದಾಖಲಿಸಿ ನಿತ್ಯನ ವಿರುದ್ಧ ಕ್ರಮ ಕೈಗೊಳ್ಳಲು ಈಗ ಮುಂದಾಗಿದ್ದಾರೆ. ಜೊತೆಗೆ ಅದು ಯಾವ ರೀತಿಯ ಸಾವು ಕೂಡ ಅನ್ನೋದು ಕೂಡ ಒಂದು ಸಂಶಯಾಸ್ಪದ ಮೂರು ಬರ್ತದೆ ಹರೀಶ್. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈಗ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಕೇಸನ್ನ ಬೆಂಗಳೂರು ಅಂದ್ರೆ ಕರ್ನಾಟಕಕ್ಕೆ ಕೂಡ ವರ್ಗಾಯಿಸುವ ಸಾಧ್ಯತೆ ಆಲ್ರೆಡಿ ಆಗಿದೆ. ಜೊತೆಗೆ ಫ್ಯಾಕ್ಸ್ ಮೂಲಕ ಕೂಡ DIG, DGP ಹಾಗೂ ಕಮಿಷನರ್ ಕೂಡ ಬಂದಿದೆ. ಈಗ ಬಿಡದಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಆ ಸಂಗೀತಾಳ ಸಾವಿಗೆ ಯಾವ ರೀತಿಯಾದ ಒಂದು ಸತ್ಯಾಂಶನ ಹೊರ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಹರೀಶ್. ಮಂಜುನಾಥ್, ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ, ಏನು ಬಿಡದಿಯ ನಿತ್ಯಾನಂದನ ಆಶ್ರಮದಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆ ರೀತಿಯಾದ ಒಂದು ಗುಪ್ತ ವ್ಯವಹಾರಗಳು ಸಹ ಅಲ್ಲಿ ನಡೆಯುವಂತದ್ದು. ಅಲ್ಲದೆ ಈ ವಿಚಾರಕ್ಕೆ ಏನು ಸಂಗೀತಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಈಗ ಸಂಗೀತಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವರೊಬ್ರು ಶಿಷ್ಯ ಅಲ್ಲದೆ ನಿತ್ಯಾನಂದನ ಆಪ್ತ ಶಿಷ್ಯರು ಏನಿರ್ತಾರೆ ಅವರಲ್ಲಿನ ಒಂದು ಎಲ್ಲಾ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತಾ ಇರುವಂತದ್ದು. ಇವರು ಇನ್ನೊಬ್ಬರಿಗೆ, ಇನ್ನು ಉಳಿದ ಶಿಷ್ಯರಿಗೆ ಯಾವ ರೀತಿಯ ಕಿರುಕುಳ ಕೊಡ್ತಾ ಇದ್ರು, ಅಲ್ಲಿ ಕಿರುಕುಳ ಕೊಡುವಂತ ಸಾಧ್ಯತೆ ಇತ್ತ? ಆ ರೀತಿ ಪ್ರಕರಣ ಏನಾದ್ರು ನಡೆದಿತ್ತ ಅಲ್ಲಿ ಹಾಗಾದ್ರೆ ಅಂತ? ಹೌದು ಹರೀಶ್, ಇದು ಒಟ್ಟಾರೆ 3ನೇ ಪ್ರಕರಣ ಹರೀಶ್. ಕಳೆದ 2002ರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಒಬ್ಬ ಮಾಡಿ ಮೇಲಿಂದ ಬಿದ್ದು ಸತ್ತಿರ್ತಾನೆ ಅಂತ ಒಂದು ಪ್ರಕರಣ ಅಂದ್ರೆ ಒಂದು ಟರ್ನ್ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಡದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಕೆನೆಡಿಯನ್ ಅಂತ ಒಂದು ಈ ರೋಡ್ ಪೊಲೀಸ್ ಠಾಣೆ ಅಂದ್ರೆ ಭವಾನಿ ಮೂಲದ ಹುಡುಗ ಕೂಡ ಇದೇ ರೀತಿಯಲ್ಲಿ ಸಾವನ್ನಪ್ಪಿರ್ತಾರೆ. ಈಗ ಸಂಗೀತ ಒಟ್ಟಾರೆ 3 ಪ್ರಕರಣಗಳು ಕೂಡ ಹೃದಯಾಘಾತ, ಮೇಲಿಂದ ಬಿದ್ದಿದೆ, ಒಂದು ಪಾಯ್ಸನ್ ಕೇಸ್ ಅಂತ ಹೇಳಿ ಟರ್ನ್ ಅಪ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಸಾಕಷ್ಟು ಒಂದು ಟ್ವಿಸ್ಟ್ ಬರ್ತಾ ಇದೆ ಹರೀಶ್. ಎಲ್ಲವೂ ಕೂಡ ನಿತ್ಯಾನಂದನ ಶಿಷ್ಯರು ಏನೊಂದು ಅವಿವೇಕಿಗಳು ಅಥವಾ ಏನೊಂದು ನಾವು ಹೇಳ್ತೀವಿ, ಎಲ್ಲವೂ ಕೂಡ ಅವರೇ ಒಂದು ಟರ್ನ್ ಅಪ್ ಮಾಡ್ತಾ ಇದ್ದಾರೆ. ಇದು ನಿತ್ಯಾನಂದ ಹೇಳಿ ಮಾಡಿಸ್ತಾ ಇದ್ದಾರೋ, ನಿತ್ಯಾನಂದ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ, ಅದೆಲ್ಲವೂ ಕೂಡ ಕುತೂಹಲಾಗಿದೆ. ಆದರೆ ಒಂದೊಂದು ಸತ್ಯ ಹರೀಶ್, ಹಂತವಾಗಿ ನಿತ್ಯಾನಂದನ ಪ್ರತಿಯೊಂದು ರಹಸ್ಯ ಕೂಡ ಬಯಲಾಗ್ತಾ ಇದೆ ನಮ್ಮ ಸಮಯ ಚಾನೆಲ್ ಮೂಲಕ. ಅಂದ್ರೆ ಇನ್ನ ಸಾಕಷ್ಟು ಒಂದು ಪ್ರೂಫ್ ನಮ್ಮ ಹತ್ರ ಇದಾವೆ. ಅದೆಲ್ಲವೂ ಕೂಡ ಇನ್ನು ಒಂದು ಕೆಲವು 2-3 ದಿನಗಳಲ್ಲೂ ಕೂಡ ಬಿಡುಗಡೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹರೀಶ್. ಒಂದು ವೇಳೆ ನಿತ್ಯಾನಂದನ ಶಿಷ್ಯರು ಈ ರೀತಿಯಾದಂತಹ ಒಂದು ತಪ್ಪು ಮಾಡಿದ್ದೇ ಆಗಲಿ, ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಆತನ ಮೇಲೆ, ಆಗ ನಿತ್ಯಾನಂದನ ವಿರುದ್ಧ ಮೇಲೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಓಕೆ ಮಂಜುನಾಥ್ ಚಂದ್ರ, ಈ ಒಂದು ಸಂಗೀತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಗೀತಾಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅಲ್ಲಿಯ ಪೋಸ್ಟ್ ಮಾರ್ಟಮ್ ತನಕ ನೋಡ್ಕೊಂಡಂತ ವ್ಯಕ್ತಿ ಹಂಸಾನಂದ ಅನ್ನೋ ವ್ಯಕ್ತಿ. ಈ ಹಂಸಾನಂದ ಯಾರು? ಇವನ್ ಹಿನ್ನೆಲೆ ಏನು?
ಹರೀಶ್, ಒಂದು ಹಂಸಾನಂದನು ನಿತ್ಯಾನಂದನ ಬಲಗೈ ಬಂಟ. ಅಂದ್ರೆ ನಿತ್ಯಾನಂದನ ಕಾರ್ಯ ಪ್ರತಿ ಬೆಳಗ್ಗೆ ಎದ್ದು ಸಂಜೆ ಮಲಗೋ ತನಕ ಪ್ರತಿ ಒಂದು ಕೂಡ ನಿತ್ಯಾನಂದನ ಎಲ್ಲೋಗ್ಬೇಕು, ನಿತ್ಯಾನಂದ ಯಾರ ಹತ್ರ ಮಾತಾಡಬೇಕು, ನಿತ್ಯಾನಂದನಿಗೆ ಯಾರ್ಯಾರು ಅಪಾಯಿಂಟ್ಮೆಂಟ್ ಕೊಡ್ಬೇಕು, ಎಲ್ಲವೂ ಕೂಡ ಈ ಹಂಸಾನಂದ ನೋಡ್ಕೊಂತಾನೆ. ಅಂದ್ರೆ ಸಂಗೀತಾಳನ್ನ ಕೂಡ ಒಂದು ಬಿಡದಿ ಆಶ್ರಮಕ್ಕೆ ಕರ್ಕೊಂಡ್ಬಂದು ಜಾಯಿನ್ ಮಾಡಿಸೋದು ಕೂಡ ಇದೇ ಹಂಸಾನಂದ. ಈ ಹಂಸಾನಂದ ಯಾವ ತರ ಅಂತ ಹೇಳಿದ್ರೆ ಜಾಸ್ತಿ ಹುಡುಗಿಯರನ್ನ ಮರಳು ಮಾಡುವ ಸಾಧ್ಯತೆಗಳು ಹಾಗೂ ಐಡಿಯಾಸ್ ಜಾಸ್ತಿ ಇದೆ. ಈತ ಸುಮಾರು 40ಕ್ಕೂ ಹೆಚ್ಚು ಹುಡುಗಿಯರನ್ನ ಒಂದು ಮರಳು ಮಾಡಿದ್ದಾನೆ. ಜೊತೆಗೆ ಈತನ ವಿರುದ್ಧ ಹಲವು ಪೊಲೀಸ್ ಠಾಣೆಗಳಲ್ಲೂ ಕೂಡ ಒಂದು ದೂರನ್ನು ದಾಖಲಿಸಿದ್ದಾರೆ. ಜೊತೆಗೆ ಈತನ ವಿರುದ್ಧ ಅಂದ್ರೆ ಆರೋಪಗಳನ್ನ ಹುಡುಗಿಯರು ಹೇಳೋದಕ್ಕೂ ಕೂಡ ಭಯ ಬರಬೇಕು, ಆ ರೀತಿಯ ಒಂದು ಸೃಷ್ಟಿಕರ್ತ ಈತ ಬಿಡದಿ ಆಶ್ರಮದಲ್ಲಿ. ಒಟ್ಟಾರೆಯಾಗಿ ಈ ಹಂಸಾನಂದ ಅಂತ ಏನ್ ಹೇಳ್ತೀವಿ ನಾವು, ಈತ ಒಂದು ಫ್ರಾಡ್ ಅಲ್ಲಿ ಅಂದ್ರೆ ನಿತ್ಯಾನಂದನ ಗೊತ್ತಿಲ್ಲದೇನೆ ಈತ ಸಾಕಷ್ಟು ಒಂದು ಆಸ್ತಿಗಳು ಕೂಡ ಮಾಡಿದ್ದಾನೆ ಅನ್ನೋದು ಕೂಡ ಮಾಹಿತಿ ಕೇಳಿ ಬರ್ತಾ ಇದೆ ನಮ್ಗೆ. ಜೊತೆಗೆ ಇದೆಲ್ಲವೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇನ್ನ ಒಂದು ಸತ್ಯಾಂಶಗಳನ್ನ ಹೊರಬೀಳ್ತೀವಿ. ಅದು ಒಂದು ಸಂಗೀತಾಳ ಸಾವಿನ ಪ್ರಕರಣ ಸಾಕಷ್ಟು ಒಂದು ತಿರುವುಗೊಂಡಿದೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾದದ್ದು ಹರೀಶ್, ಒಟ್ಟಾರೆಯಾಗಿ ಬಿಡದಿ ಪೊಲೀಸರು ಅದು ಯಾವ ರೀತಿಯಾಗಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತನ್ನ ತಂದೆ ತಾಯಿ ಸಂಗೀತಾಳ ತಂದೆ ತಾಯಿ ಬಂದು ಒಂದು ಕಂಪ್ಲೇಂಟ್ ಅವರ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ದಿರಾ ಬೇರೆ ಯಾರೋ ಒಂದು ಲೆಟರ್ ಅನ್ನ ಬರೆದು ಅದನ್ನ ಕೇವಲ ಬರೀ ಅಂದ್ರೆ ಒಬ್ಬ ಓದಕ್ಕೆ ಬರ್ದೇ ಇರ್ತಕ್ಕಂಥ ಒಂದು ತಂದೆ ಅಥವಾ ತಾಯಿ ಏನಿದೆ ಅವರಿಂದ ಬರೀ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ, ಅದರಲ್ಲೂ ಕೂಡ ಕನ್ನಡದಲ್ಲಿ ಬರ್ದಿರಲ್ಲ ಹರೀಶ್. ಮುಖ್ಯವಾದದ್ದು ಇಂಗ್ಲಿಷ್ ಅಲ್ಲಿ ಬರೆದು ಆತನ ತಂದೆಯಿಂದ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡಿರ್ತಾರೆ. ಹಾಕ್ಸ್ಕೊಂಡು ಆದ ಮೇಲೆ ಪೊಲೀಸರು ನಾವು ಬಾಡಿಯನ್ನ ನೀವು ತಗೊಂಡೋಗ್ಬೋದು ಅಂತ ಹೇಳ್ತಾರೆ. ಅವರು ಯಾವುದೇ ರೀತಿಯಾದಂತ ಒಂದು ಹಾಸ್ಪಿಟ್ಲಿಗೆ ಬಂದು ಮರಣೋತ್ತರ ಪರೀಕ್ಷೆ ನಡಿಬೇಕಾದ್ರೆ ಒಂದು ಡಾಕ್ಟರ್ ಹತ್ರ ಒಂದು ಎನ್ಕ್ವೈರಿ ಮಾಡಬೇಕು, ಅದು ಕೂಡ ಮಾಡಿರಲ್ಲ ಮೊದಲಿಗೆ. ಎರಡನೇ ದಿನಪ್ಪ ಅಂತ ಹೇಳಿದ್ರೆ ಆ ಪೇರೆಂಟ್ಸ್ ಅವರು ಅಂದ್ರೆ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ರೇಷನ್ ಕಾರ್ಡ್ ಕೊಡಬೇಕು, ಅಡ್ರೆಸ್ ಪ್ರೂಫ್ ಕೊಡಬೇಕು, ID ಕಾರ್ಡ್ ಏನಿದೆಯೋ ಅದು ಯಾವುದು ಕೊಟ್ಟಿರಲ್ಲ. ಎರಡನೇದಾಗಿ. ಮೂರನೇ ವಿಚಾರವಾಗಿ ಇದು ಒಂದು ಹೊರ ರಾಜ್ಯದಿಂದ ಬಂದಿರತಕ್ಕಂತ ಒಂದು ಯುವತಿ. ಈ ಯುವತಿಯನ್ನ ಮತ್ತೆ ಆ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ನವಲೂರು ಕುಟ್ಟಪಟ್ಟ ರಾಮಂಜಿನಗರ ಪೊಲೀಸ್ ಠಾಣೆ ಏನಿದೆ ಆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಿಳಿಸಬೇಕಾದದ್ದು ಪೊಲೀಸ್ ಅವರ ಕರ್ತವ್ಯ. ಇದ್ಯಾವುದು ಕೂಡ ಮೂರು ಮುಖ್ಯ ಅಂಶಗಳು ಯಾವುದು ಕೂಡ ಮಾಡಿರಲ್ಲ. ಯಾಕೆ ಇವರು ಈ ರೀತಿಯಾಗಿ ಬೇಜವಾಬ್ದಾರಿ ತರ್ತಾನೆ? ಮೊದಲಿಗೆ ಹೋಗ್ಲಿ, ಒಂದು ವೇಳೆ ಈಕೆ ಹೊರ ರಾಜ್ಯದವರಾಗಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಮೃತಪಟ್ಟಿದ್ರೆ ಆ ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಒಂದು ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ SP ಗೆ ಇನ್ಫಾರ್ಮ್ ಮಾಡಬೇಕು. SP ಕೂಡ ಇನ್ಫಾರ್ಮ್ ಮಾಡಿರಲ್ಲ. SP ಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ SP ಗೆ ಮೇಲೆ ರ್ಯಾಂಕ್ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಅದು ಮಾಡಿರಲ್ಲ. ಒಟ್ಟಾರೆಯಾಗಿ ನಿತ್ಯಾನಂದನ ಆಶ್ರಮ ವಿರುದ್ಧ ಯಾರು ಕೂಡ ಮುಂದೆ ಬರಲು ಸಾಧ್ಯವೇ ಆಗ್ತಾ ಇಲ್ಲ. ಈ ನಿತ್ಯಾನಂದ ಯಾರು, ಆತನ ವಿರುದ್ಧ ಏನು ಅನ್ನೋದು ಕೂಡ ನಾವು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಬಯಲು ಮಾಡ್ತೀವಿ ಹರೀಶ್. ಓಕೆ ಮಂಜುನಾಥ್ ಚಂದ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮಂಜುನಾಥ್ ಚಂದ್ರ. ಈಗ ಒಂದು ಬ್ರೇಕ್ ನಂತರ ಮತ್ತೆ ಸಮಯ ನ್ಯೂಸ್ ಮುಂದುವರಿಯುತ್ತೆ.